ಕಿತ್ತೂರಿನಲ್ಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ವಿರುದ್ಧ ಪ್ರತಿಭಟನೆ, ಬಿಜೆಪಿ ಮುಖಂಡರಿಂದ ತೀವ್ರ ಖಂಡನೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ಕ್ಷೇತ್ರದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ನೀಡಿರುವ ಅವಹೇಳನಕಾರಕ ಹೇಳಿಕೆ ವಿರುದ್ಧ ಸ್ಥಳೀಯ ಬಿಜೆಪಿ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಭಾರೀ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಪ್ರತಿಭಟನೆಯು ಕುರುಗುಂದ್ ಗ್ರಾಮದ ವಿಠ್ಠಲ ಮಂದಿರದಿಂದ ಆರಂಭವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆಯಾಗಿ ಸಾಗಿತು. ಘಟನೆಯ ಗಂಭೀರತೆಯನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಹಾಗೂ ಬಸ್ತಿ ಕಾರ್ಯಾಚರಣೆ ನಡೆಸಿತು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡರು, ಧೀಮಂತ ಹಾಗೂ ಪ್ರಭಾವಿ ಧನಿಕರು ವಿಕ್ರಮ್ ವಿನಮ್ದಾರ್ ಮತ್ತು ಲಕ್ಷ್ಮೀ ನಾಮದಾರ್ ಭಾಗವಹಿಸಿದ್ದರು. ಜೊತೆಗೆ ಬಿಜೆಪಿ ಮುಖಂಡರು, ವಿವಿಧ ಪದಾಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮುಗಿಬಿದ್ದು ಪಾಲ್ಗೊಂಡಿದ್ದರು. ಈ ಘಟನೆಯಿಂದ ಗ್ರಾಮದಲ್ಲಿ ರಾಜಕೀಯ ಸಂವೇದನೆ ಹೆಚ್ಚಿದ್ದು ಮುಂದಿನ ರಾಜಕೀಯ ಬೆಳವಣಿಗೆಗಳತ್ತ ಜನತೆಯ ಕಣ್ಣು ಹರಿದಿದೆ. ಕಾಂಗ್ರೆಸ್ ಕಿತ್ತೂರು ಎಂಎಲ್ಎಗೆ ಎಲ್ಲಿವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ನಾಲ್ಗೆ ಹರಿಬಿಟ್ಟ ಕಿತ್ತೂರು ಎಂಎಲ್ಎಗೆ, ನಾಲ್ಗೆ ಹರಿಬಿಟ್ಟ ಕಿತ್ತೂರು ಎಂಎಲ್ಎಗೆ, ಕಿತ್ತೂರು ಕಾಂಗ್ರೆಸ್ ಎಂಎಲ್ಎಗೆ ಎಲ್ಲಿವರೆಗೆ ಹೋರಾಟ, ಬಿಜೆಪಿ ಪಕ್ಷಕ್ಕೆ, ಬಿಜೆಪಿ ಪಕ್ಷಕ್ಕೆ ಏನೇ ಬರಲಿ, ಏನೇ ಬರಲಿ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕೊಡದೇ ಇದ್ದರೆ ಇಷ್ಟು ದೊಡ್ಡ ಪಕ್ಷವಾಗಿ ಬೆಳೆದಂಥ ನಾವು ಇವತ್ತಿಗೆ ಮಾತಾಡ್ತಕ್ಕಂಥ ಅವಹೇಳಕಂಥ ಮಾತಿಗೆ ನಾವೇನಾದಾಗ ಸುಮ್ಮನಾದಾಗ ಇವಾಗ ಪಕ್ಷಕ್ಕೆ ಮಾತಾಡಿದಾಗ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ವೈಯಕ್ತಿಕವಾಗಿ ಮಾತಾಡ್ತಾರೆ. ಇವಾಗ ಭಾಷೆ ಹೀಗೆ ಹೋಗ್ತಕ್ಕಂಥ ಒಂದು ಸಂದರ್ಭ, ಒಂದು ವಿಚಾರ ಮಾಡಿ ಇವತ್ತು ನಾವು ಇಲ್ಲಿಂದ 12 ಗಂಟೆಗೆ ಯಾವ ಒಂದು ಕಚೇರಿಯಲ್ಲಿ ಒಂದು ಸಭೆಯನ್ನು ಮಾಡ್ತೀವಿ. ನಮ್ಮ ಪಕ್ಷ ಸಮಾರಂಭದಲ್ಲಿ ಪಾಲ್ಗೊಂಡಂತ ಮುಂದೆ ಹೋಗಾರ ಅಂದ್ರೆ ಮುಂದೆ ಹೋಗಾರ ಮುಂದೆ ಹೊಡ್ರು ಬಿಡೋರಲ್ಲ. बोलो भारत माता की जय श्री राम, वीरराणी कित्तूरू चन्नम्मळगे रानी चन्नम्म की, शिवाजी महाराज की, संगोली रायಣ್ಣ की, अमतूर बाबा की जय श्री राम. ಇಲ್ಲಿ ಉಪಸ್ಥಿತಿದ ಎಲ್ಲರೂ ಭಾರತೀಯ ಜನತಾ ಪಕ್ಷದ ಹಿರಿಯರು, ಕಾರ್ಯಕರ್ತರು, ಪೊಲೀಸ್ ಸಿಬ್ಬಂದಿಗಳು ಹಾಗೂ ಇಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲರಿಗೆ ನನ್ನ ನಮಸ್ಕಾರಗಳು. ಇದು ಕಿತ್ತೂರು ವಿಧಾನಸಭಾ ಕ್ಷೇತ್ರ ವೇಗ್ನಾಳ್ ಗ್ರಾಮ ಉಪಸ್ಥಿತರಿರುವ ನಮ್ಮ ಬೆಳಗಾವಿ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವರೇ, ಮಾಜಿ ಶಾಸಕರಾಗಿರುವ ಸಂಜಯ್ ಅಣ್ಣ ಪಾಟೀಲ್ ಅವರೇ, ಹಾಗೂ ಇಲ್ಲಿಯ ಮುಖಂಡರಾಗಿ ಮಾಜಿ ಶಾಸಕರಾಗಿರುವ ದೊಡ್ಡಗೌಡರವರೇ ಹಾಗೂ ಲಕ್ಷ್ಮಿ ಅಕ್ಕ, ಪ್ರತಿಯೊಬ್ಬರಿಗೂ ಇಲ್ಲಿ ನಮಸ್ಕಾರ ಹೇಳ್ತೇನೆ. ಮೊದಲನೇದಾಗಿ ನಮ್ಮ ಪಕ್ಷ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಒಂದು ಸಿದ್ಧಾಂತದ ಮೇಲೆ ನಡೀತಾ ಇದೆ. ನಮ್ಮ ಅಭ್ಯಾಸ ವರ್ಗದಲ್ಲಿ ಮೊದಲನೇದಾಗಿ ರಾಷ್ಟ್ರ, ಎರಡನೇದು ಪಕ್ಷ, ಆಮೇಲೆ ವ್ಯಕ್ತಿ, ಇದನ್ನು ನಮಗೆ ಕಲಿಸಿಕೊಡ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ ವ್ಯಕ್ತಿ ಮೊದಲು, ಆಮೇಲೆ ನಂತರ ಅಂತ. ಇದಕ್ಕೆ ಅವರು ಯಾವುದೇ ಒಂದು ಪ್ರತಿಯೊಬ್ಬರಿಗೂ ಅಪಮಾನ ಮಾಡೋದಲ್ಲಿ ಯಾವುದೇ ಹಿಂದೆ ಓಡುವುದಿಲ್ಲ. ಈಗಾಗಲೇ 2 ವಾರಗಳ ಹಿಂದೆ ಬಿಜೆಪಿ ಅಧ್ಯಕ್ಷ ಒಬ್ರು ಅರ್ಧನಾರೇಶ್ವರಿ ಆಗ್ಲಿ ಅಂತ ಒಬ್ಬ ಮುಖಂಡರು, ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ. ಅಂದ್ರೆ ಅವರಿಗೆ ಯಾರ ಬಗ್ಗೆನೂ ಅವರಿಗೆ ಒಂದು ಸನ್ಮಾನ ಕೊಡುವಂತದ್ದು ಒಂದು ಉದ್ದೇಶವಿಲ್ಲ. ಪ್ರತಿಯೊಬ್ಬರನ್ನು ಅಪಮಾನ ಮಾಡುವುದು ಅದೇ ಅವರ ಒಂದು ಸಿದ್ಧಾಂತವಾಗಿದೆ. ಇಂತಹ ಒಂದು ಪಕ್ಷಕ್ಕೆ ನಾವು ಧಿಕ್ಕಾರ ಹೇಳ್ತೀವಿ. ಯಾಕಂದ್ರೆ ಇದು ಒಬ್ಬರದೇ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷನೇ ಈ ರೀತಿ ಇದೆ ಅನ್ನೋದು ಅವರು ತೋರಿಸ್ಕೊಡ್ತಾ ಇದ್ದಾರೆ. ಇಂತಹ ವ್ಯಕ್ತಿಗೆ ನಾವು ಧಿಕ್ಕಾರ ಹೇಳಲು ಇವತ್ತು ಇಲ್ಲಿ ಸೇರ್ಕೊಂಡಿದ್ದೇವೆ. ಇಲ್ಲಿ ಯಾಕಂದ್ರೆ ನಮಗೆ ಪಕ್ಷರೇ ಒಬ್ಬ ತಾಯಿ ಸಮಾನ. ಆ ತಾಯಿಗೆ ಇವರು ಇಷ್ಟೊಂದು
ಸಮ್ಮಾನ ಕೊಡದೆ ಒಂದು ಅಪಮಾನ ಮಾಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲರೂ ಅದಕ್ಕಾಗಿ ಅವರಿಗೆ ಧಿಕ್ಕಾರ ಕೊಡಲು ಇಲ್ಲಿ ಸೇರ್ಕೊಂಡಿದ್ದೀವಿ. ಇಂಥ ಶಾಸಕರು, ಇಂಥ ವ್ಯಕ್ತಿಯು ಕೂಡ ಇಲ್ಲಿ ಇರಬಾರ್ದೆಂಬುದೇ ನಮ್ಮ ಒಂದು ಉದ್ದೇಶವಾಗಿದೆ. ಅವರು ಇವತ್ತಿನ ದಿನನೇ ಈಗಾಗಲೇ ಅವರು ಆಲ್ರೆಡಿ ಒಂದು ಕ್ಷಮೆ ಯಾಚಿಸಬೇಕು ಅನ್ನೋ ಒಂದು ಸ್ವಾಭಾವಿಕ ಒಂದು ಮನೋಭಾವನೆ ಕೂಡ ಅವರಲ್ಲಿ ಇಲ್ಲ. ಇಷ್ಟೊಂದು ಮಾತಾಡಿದ್ರಿ ಕೂಡ ನಾನೇನು ಮಾಡಿಲ್ಲ ಅಂತ ಒಂದು ಮನೋಭಾವನೆಯಿಂದ ಅವರು ಬೆಳೀತಾ ಇದ್ದಾರೆ. ಇಂಥ ಶಾಸಕರು ಇರಲೇಬಾರ್ದು. ಇದು ಜನರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಇನ್ಮೇಲೆ ಇವರೇನು ಉಳಿಯುವುದಿಲ್ಲ. ನಮ್ಮ ಬಿಜೆಪಿ ಪಕ್ಷನೇ ಶಾಶ್ವತ, ನಮ್ಮ ರಾಷ್ಟ್ರೀಯತೆಯೇ ಒಂದು ಶಾಶ್ವತ ಅಂತ ಹೇಳಿ ಇಲ್ಲಿ ಎಲ್ಲರೂ ನೀವೆಲ್ಲ ಸೇರ್ಕೊಂಡಿದ್ದೀರಿ. ನಿಮಗೆ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದೇ ಒಗ್ಗಟ್ಟು, ಇದೇ 2028ವರೆಗೆ ಈ ಒಗ್ಗಟ್ಟು ಇನ್ನೂ ಹೆಚ್ಚಾಗಿ ನಮ್ಮ ಬಿಜೆಪಿ ಪಕ್ಷ ಈ ಕಿತ್ತೂರು ಮತ್ತೆ ಕಮಲ ಅರಳುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.